ಸಿದ್ಧಿಪ್ರದಾಯಕಾಯ. ನಮಸ್ತೆ ವೀಕ್ಷಕರೇ, ನಾನು ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ನನ್ನ ಚಾನಲ್ ರಾಯರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮೇಷರಾಶಿಯವರ 2026 ಭವಿಷ್ಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾನೆ. ಈ ವಿಡಿಯೋ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯು ರಾಶಿ ಚಕ್ರದಲ್ಲಿ ಮೊದಲ ರಾಶಿ ಆಗಿರೋದ್ರಿಂದ ರಾಶಿಯ ಅಧಿಪತಿ ಮಂಗಳ. 2026ರಲ್ಲಿ 12ನೇ ಸ್ಥಾನದಲ್ಲಿ ಶನಿಯ ಸಂಚಾರ ನಡೆಯುವುದರಿಂದ ಇದು ಸಡೆಸಾತಿಯ ಆರಂಭವಾಗುತ್ತೆ. ಆದರೆ ಕೆಲವು ತಿಂಗಳು ಗುರು ಹಾಗೂ ರಾಹು ಸಂಚರಿಸುವುದರಿಂದ ಇದು ನಿಮಗೆ ಲಾಭವಾಗುತ್ತದೆ. ಕಷ್ಟಗಳಿದ್ದರೂ ಸಹ ಸಾಧನೆಯ ಒಂದು ದಾರಿಯಲ್ಲಿ ಮುನ್ನಡೆಯುತ್ತೀರಾ. ಇವರ ಒಂದು ಗುಣಲಕ್ಷಣಗಳು ನೋಡುವುದಾದರೆ, ಮೇಷರಾಶಿಯವರು ಯಾವತ್ತು ಸಾಹಸಿಗಳು ಮತ್ತು ನಾಯಕತ್ವ ಗುಣಗಳನ್ನು ಹೊಂದಿರುವರು. ಎಂತಹ ಕಷ್ಟಗಳು ಬಂದರೂ ಎದೆ ಹುಬ್ಬಿಸಿ ನಿಲ್ಲುವಂತಹ ಶಕ್ತಿ ಇವರಲ್ಲಿದೆ. ಇವರು ಸ್ವಲ್ಪ ಆತುರಗಾರರು. ಈ ವರ್ಷ ನೀವು ಯಾವುದೇ ರೀತಿಯಾದ ನಿರ್ಧಾರ ತಗೊಳ್ಳೋದ್ರಿಂದ ಆತರದಿಂದ ತಗೊಳ್ಳೋದು ಬೇಡ, ಸ್ವಲ್ಪ ತಾಳ್ಮೆಯಿಂದ ತಗೊಳ್ಳಿ. ಯಾರ ಕೈ ಕೆಳಗಡೆನೂ ಕೆಲಸ ಮಾಡುವುದಕ್ಕೆ ನೀವು ಇಷ್ಟಪಡುವುದಿಲ್ಲ. ಸ್ವಂತ ಶಕ್ತಿಯ ಮೇಲೆ ನಂಬಿಕೆ ಇಡುವಂತಹ ವ್ಯಕ್ತಿಗಳು ನೀವು. ನಂತರ ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ, ಈ ವರ್ಷ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ. ಆದಾಯದ ಮೂಲ ಹೆಚ್ಚಾಗುತ್ತದೆ. ನಿಮಗೆ ಯಾವುದಾದ್ರೂ ಸಾಲ ಬರುವಂತದಿದ್ರೆ ಆ ಸಾಲ ವಸೂಲಾತಿ ಆಗುತ್ತದೆ. ಷೇರು ಮಾರ್ಕೆಟ್, ಭೂಮಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವುದಿದ್ರೆ ಮಾಡಬಹುದು. ಈ ವರ್ಷ ಮೇಷರಾಶಿಯವರ ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ, ಸಡೆಸಾತಿ ಇರೋದ್ರಿಂದ ಅನಗತ್ಯ ವಸ್ತುಗಳಿಗೆ ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ವರ್ಷ ಉಳಿತಾಯದ ಬಗ್ಗೆ ಸ್ವಲ್ಪ ಗಮನದ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂತ ವಿಚಾರ ಇದೆ. ಮತ್ತು ವೃತ್ತಿಯ ಒಂದು ವಿಚಾರದ ನೋಡೋದಾದಿದ್ರೆ, ಈ ವರ್ಷ ನೀವು ಕೆಲಸವನ್ನು ಬದಲಾಯಿಸಬೇಕು ಅಂತಿದ್ದೇ ಆದಲ್ಲಿ ಬದಲಾಯಿಸಿ, ತೊಂದರೆ ಇಲ್ಲ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸಗಳಿದ್ದರೆ ಅವರಿಗೆ ಭರ್ತಿ ಪಡೆಯುವಂತಹ ಯೋಗವಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡುವುದಾದರೆ, ನೀವು ಯಾವುದೇ ರೀತಿಯಾದ ವ್ಯವಹಾರವನ್ನು ಮಾಡುವಂಥದ್ದಿದ್ರೆ, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡುವಂಥದ್ದಿದ್ರೆ ಅದರಿಂದ ಲಾಭ ಬರುವಂತಹ ನಿರೀಕ್ಷೆ ಇದೆ. ಇನ್ನು ಯಾವುದೇ ವಿದೇಶ ಸಂಪರ್ಕದಲ್ಲಿ ಇದ್ದರೆ ಆ ವಿದೇಶ ಸಂಪರ್ಕದಲ್ಲಿ ಲಾಭ ಸಿಗುತ್ತದೆ. ಇನ್ನು ಪ್ರೀತಿ ಹಾಗೂ ಪ್ರೇಮದ ಸಂಬಂಧ ನೋಡುವುದಾದರೆ, ಈ ವರ್ಷ ಪ್ರೇಮ ಜೀವನದಲ್ಲಿ ಒಂದು ಮಿಶ್ರ ಫಲ ಇದೆ ನಿಮಗೆ. ಏಕೆ ಅಂದರೆ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಿ ಬರುತ್ತೆ. ಏನೇ ಭಿನ್ನಾಭಿಪ್ರಾಯ ಬಂದರೂ ನೇರವಾಗಿ ಮಾತಿನ ಮುಖಾಂತರ ಬಗೆಹರಿಸಿಕೊಳ್ಳಿ. ಇನ್ನು ಯಾರಿಗೂ ಮದುವೆ ಆಗಿದ್ದರೆ ಜೂನಿನ ನಂತರ ಕಂಕಣ ಭಾಗ್ಯ ಕೂಡಿ ಬರುವಂತಹ ವಿಚಾರವಿದೆ. ಇನ್ನು ಕುಟುಂಬದ ಜೀವನದ ನೋಡುವುದಾಗಿದ್ರೆ, ಈ ವರ್ಷ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತಹ ವಿಚಾರವಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಪ್ರಗತಿಯನ್ನ ನೀವು ಕಾಣಬಹುದು. ನಿಮ್ಮ ತಂದೆ ತಾಯಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿರುವಂತದ್ದು ಸಂಗತಿ ಇದೆ. ಈ ವರ್ಷ ನೀವು ನಿಮ್ಮ ಮನೆಯಲ್ಲಿ ಸ್ವಲ್ಪ ಧಾರ್ಮಿಕ ಕಾರ್ಯಗಳನ್ನ ಮಾಡುವಂತಹ ವಿಚಾರವಿದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ನೋಡುವುದಾಗಿದ್ರೆ, ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೀವು ಜಾಗರೂಕರಾಗಿ ಇರಬೇಕು. ಕೆಲಸದ ಒತ್ತಡದಿಂದ ನಿದ್ರಾಹೀನತೆ ಪರಿಸ್ಥಿತಿ ಬರಬಹುದು. ಇದರಿಂದ ನಿಮಗೆ ತಲೆ ನೋವು ಸಮಸ್ಯೆ ಆಗಬಹುದು. ಆಗಾಗ ವೈದ್ಯರ ಹತ್ರ ಪರೀಕ್ಷೆಯನ್ನು ಒಳಪಡಿಸಿ. ಇವರ ಅದೃಷ್ಟದ ಸಂಖ್ಯೆ ಹಾಗೂ ಬಣ್ಣದ ನೋಡುವಂತಹ ವಿಚಾರವಾಗಿದ್ರೆ, ಅದೃಷ್ಟದ ಸಂಖ್ಯೆ 9 ಹಾಗೂ 4. ಇವರ ಒಂದು ಶುಭ ಬಣ್ಣ ನೋಡುವ ಹಾಗಿದ್ರೆ ಕೆಂಪು ಹಾಗೂ ಹಳದಿ. ಈ ರಾಶಿಯ ಒಂದು ಪರಿಹಾರದ ಮಾರ್ಗವನ್ನು ತಿಳಿಸುವುದಾದರೆ, ಸಡೆಸಾತಿ ಇರೋದ್ರಿಂದ ಮೇಷರಾಶಿಯವರಿಗೆ ಪ್ರತಿ ಶನಿವಾರ ಹನುಮಾನ್ ಚಾಲಿಸ ಪಠನೆ ಮಾಡುವುದರಿಂದ ಅಲ್ಪ ಪ್ರಮಾಣದಲ್ಲಿ ಸಡೆಸಾತಿ ಕಮ್ಮಿ ಆಗುತ್ತದೆ. ಪ್ರತಿ ಶನಿವಾರ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಅಗತ್ಯ ಇರೋರಿಗೆ ಆದಷ್ಟು ನಿಮ್ಮ ಕೈಲಾದಂತಹ ದಾನವನ್ನು ಮಾಡಿ. ಒಟ್ಟಾರೆ 2026 ಮೇಷರಾಶಿಯವರಿಗೆ ಆರಂಭದಲ್ಲಿ ಅಡೆತಡೆಗಳು ಬಂದರೂ ಸಹ ನಿಮ್ಮ ಪರಿಶ್ರಮದಿಂದ ನೀವು ಗುರಿಯನ್ನು ತಲುಪ್ತೀರಾ. ಸೊ ಇದಾಗಿದೆ 2026 ಮೇಷರಾಶಿಯ ಸಂಪೂರ್ಣವಾದ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ.